ಬೆಂಗಳೂರಿಂದ ಬಂದು ಇಲ್ಲಿ ಬಿರಿಯಾನಿ ಅಂತಂದ್ರೆ ಹೇಗಿತ್ತು? ಇಲ್ಲ, ಸಿಕ್ಕಾಪಟ್ಟೆ. ಮೊದಲನೇದಾಗಿ ಕಂಗ್ರಾಟ್ಸ್ ಪೂಜಾ ಮೇಡಮ್. ಇದು ಮೊದಲನೇ ಬ್ರಾಂಚ್ ಬೀದರಲ್ಲಿ. ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ತುಂಬ ಅದ್ಭುತವಾಗಿದೆ. ಅದರಲ್ಲಿ ನಾನು ಪ್ರಿಯ ಬಂದಿರೋದಂತೂ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ. ಟೇಸ್ಟ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಆದಷ್ಟು ಬೇಗ ಇವು ಸುಮಾರು ಬ್ರಾಂಚ್ಗಳಾಗಲಿ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಚಲೋ ಇತ್ತು ರೀ. ಅವ್ರು ನಾನ್ ವೆಜ್ ಟೇಸ್ಟ್ ಮಾಡಿದರೆ ನಾವು ವೆಜ್ ಟೇಸ್ಟ್ ಮಾಡಿದೆ. ಸೊ ಇಬ್ಬರು ರಿವ್ಯೂ ಶೇರ್ ಮಾಡ್ಕೊಂಡಾಗ ಈಕ್ವಲ್ ಆಗಿನ ಚಲೋ ಇದ್ದು ಭಾರಿ ಖುಷಿ ಆಯ್ತು ರೀ. ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ. ಸೊ ಹಾರ್ಟ್ಫುಲ್ಲಿ ಕಾಂಗ್ರ್ಯಾಚುಲೇಷನ್ಸ್ ಅಕ್ಕ. ಹಿಂಗೆ ಬೀದರ್ದಾಗ ಇನ್ನೊಂದು ಬ್ರ್ಯಾಂಚ್ ಆಗಲಿ, ನಿಮ್ಮೂರೊಳಗೆ ಕಲಬುರ್ಗಿ ನಿಮ್ಮೂರು ಅಲ್ಲಿ ಒಂದು ಇನ್ನೊಂದು ಬ್ರ್ಯಾಂಚ್ ಆಗಲಿ. ಸೊ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿಯವ್ರಿಗೂ ಕಾಂಗ್ರ್ಯಾಚುಲೇಷನ್ಸ್. ಬೀದರ್ ಒಳಗೆ ಒಂದು ಹೊಸ ಶಾಪ್ ಓಪನ್ ಮಾಡಿದ್ದಕ್ಕೆ. ಇಲ್ಲಿ ಬೀದರಲ್ಲಿ ಒಂದು ಡಿಫ್ರೆಂಟ್ ಟೇಸ್ಟ್ ಥರ ಟ್ರೈ ಮಾಡಿದ್ದೀವಿ. ಒಂದು ಹೊಸದಾಗಿ ಟೇಸ್ಟ್ ತಂದಿದ್ದೀವಿ, ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಂತ. ಇಲ್ಲಿ ಬೀದರಲ್ಲಿ ಎಲ್ಲೂ ಸಿಗಲ್ಲ. ತುಂಬ ಚೆನ್ನಾಗಿ ಟೇಸ್ಟ್ ಇದೆ. ಬೆಂಗಳೂರು ಕಡೆ ತುಂಬ ಫೇಮಸ್ ಇದೆ. ಎಲ್ಲರೂ ಬಂದು ಚೆನ್ನಾಗಿದೆ, ಟೇಸ್ಟ್ ಮಾಡಿ ನೋಡಿ. ಸಖತ್ತಾಗಿದೆ. क्या जो वर्ड है ದೊಣ್ಣೆ ದೊಣ್ಣೆ ಬೋಲಿತು ಇದು ಬಾಳೆ ಎಲೆ ಇದು ಇರುತ್ತಲ್ಲ, ಅದು ಒಣಗಿರೋದು. ಅದರಲ್ಲಿ ರೈಸ್ ಕೊಡ್ತೀವಿ ನಾವು. ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದು ಬಾಳೆ, ಹಾಂ, ಬಾಳೆ ಎಲೆ ಏನಂತಾರೆ ಬೌಲ್ ಮಾಡಿ. ಓಕೆ, ಹಾಂ ಸರಿ. ಇದು ಬಂದುಬಿಟ್ಟು ಹಳೆ ಬಸ್ ಸ್ಟ್ಯಾಂಡ್ ಹತ್ರ, ಕರ್ನಾಟಕ ಬ್ಯಾಂಕ್ ಅಪೋಸಿಟ್ ಶಾಂತಿ ಲಾಡ್ಜ್ ಅಂತ. ಅದ್ರ ಕೆಳಗಡೆನೇ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಂತ ಓಪನ್ ಮಾಡಿದ್ದೀವಿ. ನನ್ನ ಹೆಸರು ಪೂಜಾ ಅಂತ, ಪೂಜಾ ರಾಠೋಡ್. ನೋಡಿ ರೈಟ್ ನಿಂದ್ರಿ ಸರ್. ನೀವು ಭೀ ನಿಂದ್ರಿ. ಆ ಚೇರ್ ಜರ ತೆಗೀರಿ. ಇಲ್ಲಿ ಬರ್ರಿ ಸರ್, ನೀವು ಸೈಡಿಗೆ ಬರ್ರಿ. ಜರ ಧರಿ 1 ಸೆಕೆಂಡ್ ಸರ್. ಇಲ್ಲಿ ನೋಡಿ, ರೆಡಿ? 1 ಸೆಕೆಂಡ್ ಸರ್. 1 ಸೆಕೆಂಡ್ ಸರ್, 1 ಸೆಕೆಂಡ್. ರೆಡಿ? 1 ಸೆಕೆಂಡ್.